ನಮಸ್ತೆ ವೀಕ್ಷಕರೇ, ನಮ್ಮ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅರ್ಚನಾ. ಇವತ್ತಿನ ವಿಚಾರ ನಾನು ನಿಮ್ಗೆ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ. ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನೋದು ಒಂದು ಲಾ ಆಫ್ ಅಟ್ರಾಕ್ಷನ್ನ ಭಾಗ. ಹಾಗಾದರೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂದರೆ ಒಂದು ಆಕರ್ಷಣಾ ತತ್ವ. ಇದು ಒಂದು ಯೂನಿವರ್ಸಲ್ ಲಾ. ಈ ಯೂನಿವರ್ಸಲ್ ಲಾನಲ್ಲಿ ಅತ್ಯಂತ ಪ್ರಭಾವಿಯಾಗಿದ್ದಂಥದ್ದು ಅದು ಗುರುತ್ವಾಕರ್ಷಣೆಯ ತತ್ವ ಎಷ್ಟು ಪವರ್ಫುಲ್ ಆಗಿದೆಯೋ, ಎಷ್ಟು ನಿಜವಾಗಿದೆಯೋ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ತುಂಬ ಪ್ರಮಾಣಬದ್ಧವಾದ ಒಂದು ತತ್ವ ಆಗಿದೆ. ಇದು ನಮ್ಮ ಜೀವನದ ಮೇಲೆ ಅತಿ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಈ ಆಕರ್ಷಣಾ ತತ್ವ ಏನು ಅನ್ನೋದನ್ನ ನೋಡೋದಾದರೆ, ಆಕರ್ಷಣಾ ತತ್ವ ಅನ್ನೋದು ಸಂಕಲ್ಪದಿಂದ ಸೃಷ್ಟಿ ಅನ್ನೋದು. ಅಂದರೆ ನಾವು ಏನನ್ನು ಸಂಕಲ್ಪ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಸೃಷ್ಟಿಯಾಗುತ್ತೆ, ಅಂದರೆ ಪ್ರಕಟವಾಗುತ್ತೆ. ನಾವು ಒಳ್ಳೆಯದನ್ನೇ ಯೋಚನೆ ಮಾಡ್ತಾಯಿದ್ರೆ ಒಳ್ಳೆಯದೇ ನಮ್ಮ ಜೀವನದಲ್ಲಿ ಸೃಷ್ಟಿಯಾಗ್ತಾ ಇರುತ್ತೆ. ಇಲ್ಲ ನಾವು ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಾಯಿದ್ರೆ ಕೆಟ್ಟ ಫಲಗಳೇ ಅಥವಾ ಕೆಟ್ಟ ಯೋಚನೆಗಳೇ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತೆ. ಬೀಜದಂತೆ ನಮ್ಮ ಫಲ ಕೂಡ, ಅಂದರೆ ನಾವು ಏನು ಬಿತ್ತುತ್ತೀವೋ ಅದನ್ನೇ ಪಡಿತೀವಿ, ಅದನ್ನೇ ಕೊಯ್ತೀವಿ. ನಾವು ಒಳ್ಳೆ ಬೀಜ ಹಾಕಿದರೆ ಒಳ್ಳೆ ಫಲ ಸಿಗುತ್ತೆ. ಈ ಕೆಟ್ಟ ಬೀಜಗಳು ಅಥವಾ ಜಳ್ಳು ಬೀಜಗಳನ್ನ ಹಾಕಿದರೆ ಫಲಗಳು ಕೆಟ್ಟದಾಗಿಯೇ ಇರುತ್ತೆ. ನಾವು ಏನನ್ನು ತೀವ್ರವಾಗಿ ಬಯಸ್ತೀವೋ, ಯಾವುದರ ಬಗ್ಗೆ ನಾವು ತೀವ್ರವಾಗಿ ಯೋಚಿಸ್ತೀವೋ ಅದರ ಕಂಪನಾಂಕ ಅಥವಾ ತರಂಗಗಳು, ಆ ಫ್ರೀಕ್ವೆನ್ಸಿ ಅಂತ ಏನು ಹೇಳ್ತೀವಿ, ಆ ಫ್ರೀಕ್ವೆನ್ಸಿ ಎಷ್ಟಿರುತ್ತೋ, ಆ ವೈಬ್ರೇಷನ್ ನಮ್ಮ ಬಾಡಿನಲ್ಲಿ ಏನು ಕ್ರಿಯೇಟ್ ಮಾಡ್ತೀವೋ ಅಷ್ಟು ಬೇಗ ನಮಗೆ ಆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ವರ್ಕ್ ಆಗುತ್ತೆ ನಮ್ಮ ಲೈಫಲ್ಲಿ ಅನ್ನೋದು ಎಲ್ಲ ಸಂಶೋಧಕರು ಆಗಿರ್ಬೋದು ಅಥವಾ ನಾನೇ ಸ್ವತಃ ನನ್ನ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡು ಅದರಲ್ಲಿ ನಾನು ಸಕ್ಸಸ್ ನೋಡಿದಂಥ ಒಂದು ಲಾ ಇದು. ನಮ್ಮ ದೇಹ ಬಂದು 5 ತತ್ವಗಳಿಂದ ರಚನೆ ಆಗಿರುತ್ತೆ. ಒಂದು ಭೂತತ್ವ, ವಾಯುತತ್ವ, ಜಲತತ್ವ, ಅಗ್ನಿತತ್ವ ಮತ್ತು ಆಕಾಶ ತತ್ವ. ಯಾವಾಗ ನಮ್ಮ ಸುಪ್ತ ಮನಸ್ಸು ಏನನ್ನಾದರೂ ಆಕರ್ಷಿಸುತ್ತೋ, ಅಂದರೆ ಈ 5 ತತ್ವಗಳು ಈ ವಿಶ್ವಕ್ಕೂ ನಮಗೂ ಒಂದು ಅವಿನಾಭಾವ ಸಂಬಂಧವಿದೆ. ನಾವು ಏನನ್ನಾದರೂ ಆಕರ್ಷಿಸಿದ್ರೆ, ಒಂದು ವಸ್ತು ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಹಣ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವೇನನ್ನು ಆಕರ್ಷಿಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಪ್ರಕಟ ಆಗುತ್ತೆ. ಅಂದರೆ ಒಂದು ಉದಾಹರಣೆ ಹೇಳೋದಾದರೆ, ಒಂದು ಇಂಗ್ಲೀಷ್ನಲ್ಲಿ ಇದೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ. ಇಚ್ಛೆಯನ್ನೇ ಆಕರ್ಷಿಸ್ತದೆ ಅಂತ. ಸೊ ಹಾಗೆಯೇ ಈ ತುಂಬ ಜನರಲ್ಲಿ ಸಂಶಯ ಇರುತ್ತೆ, ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಜನಾ, ಇದರಿಂದ ನಮಗೆ ಬೇಕಾಗಿದ್ದು ಸಿಗುತ್ತಾ, ಇದು ನಿಜವಾಗ್ಲೂ ಈ ಲಾ ವರ್ಕ್ ಆಗುತ್ತಾ, ಅಥವಾ ನಾವು ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದನ್ನು ನಾವು ಬಗೆಹರಿಸ್ಕೊಳ್ಬೋದಾ. ಈಗ ಹಣಕಾಸಿನ ವಿಚಾರ ಆಗಿರ್ಬೋದು, ಅಥವಾ ನಮ್ಮ ಮನಸ್ಸಿನ ವಿಚಾರಗಳಾಗಿರ್ಬೋದು, ನಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ನಡೆಯುವಂಥ ವಿಚಾರಗಳಾಗಿರ್ಬೋದು, ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು, ಖಂಡಿತವಾಗ್ಲೂ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಡೆಯುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ಖಂಡಿತ 100ಕ್ಕೆ 100 ಭಾಗದಷ್ಟು ನಿಜವಾದ ಒಂದು ತತ್ವ. ಪೂರಕವಾಗಿ ಒಂದು ನಿಮಗೆ ಉದಾಹರಣೆ ಹೇಳೋದಾದರೆ, ಒಬ್ಬ ಯಾತ್ರಿಕ ಇರ್ತಾನೆ, ಯಾತ್ರೆ ಮಾಡ್ತಾ ಇರ್ತಾನೆ, ಹಾಗೆ ಕಾಡಿಗೆ ಹೋಗ್ತಾ ತುಂಬ ದೂರ ನಡೆದಾದ್ಮೇಲೆ ಅವನಿಗೆ ದಣಿವಾಗುತ್ತೆ. ಆ ದಣಿವಾದಾಗ ಅವನು ಅಂದ್ಕೊತಾನೆ, ನನಗೇನಾದರೂ ಕುಡಿಯೋದಕ್ಕೆ ತಿನ್ನೋಕ್ಕೆ ಸಿಕ್ಕಿದರೆ ಚೆನ್ನಾಗಿರ್ತಿತ್ತು ಅಂತ. ಸ್ವಲ್ಪ ದೂರ ಹೋಗ್ತಾನೆ, ಅವನಿಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಸಿಗುತ್ತೆ. ಮುಂದೆ ಹೋಗ್ತಾನೆ, ಕುಡಿದು ತಿಂದು ಅವನಿಗೆ ಸ್ವಲ್ಪ ಆಲಸ್ಯ ಬಂದಿರುತ್ತೆ ಮತ್ತು ಅವನಿಗೆ ನಡೆಯೋಕ್ಕಾಗಲ್ಲ, ಸ್ವಲ್ಪ ವಿಶ್ರಮಿಸಬೇಕು ಅಂತ ಅನಿಸುತ್ತೆ. ಸ್ವಲ್ಪ ರೆಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ, ನನಗೆ ಹಾಸಿಗೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ಮುಂದೆ ಹೋಗ್ತಾನೆ, ಹಾಸಿಗೆ ಕೂಡ ಸಿಗುತ್ತೆ. ಮಲಗ್ತಾನೆ, ಮಲಗಿ ಎಚ್ಚರ ಆಗ್ತಾನೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊತಾನೆ. ರಿಲ್ಯಾಕ್ಸ್ ಆದಮೇಲೆ ಇವಾಗ ಒಂದು ಸ್ವಲ್ಪ ಜ್ಯೂಸು ಏನಾದರೂ ತಿನ್ನೋಕ್ಕೆ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊತಾನೆ. ಅದು ಕೂಡ ಬರುತ್ತೆ ಅವನಿಗೆ. ತಿಂದು ಜ್ಯೂಸು ಎಲ್ಲ ಕುಡ್ದಾಯಿತು, ಒಂದು ತಿಂದಾಯಿತು. ನೆಕ್ಸ್ಟು ಇದೆಲ್ಲ ಅವನು ಯೋಚನೆ ಮಾಡಿರಲ್ಲ ಅಲ್ಲಿವರೆಗೂ. ನೆಕ್ಸ್ಟ್ ಯೋಚನೆ ಮಾಡ್ತಾನೆ, ಹೌದು ನಾನು ಕಾಡಲ್ಲಿದ್ದೀನಿ, ಇದೆಲ್ಲ ನನಗೆ ಹೇಗೆ ಸಿಕ್ತು, ಯಾರು ತಂದುಕೊಟ್ರು ನನಗೆ ಇದನ್ನೆಲ್ಲ ಅಂತ. ದೆವ್ವ ಇರಬೇಕು, ಭೂತ ತಂದು ಕೊಟ್ಟಿರಬೇಕು ನನಗಿದು ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಭೂತ ಬರುತ್ತೆ.
ಆ ಭೂತನ ನೋಡಿದ ತಕ್ಷಣ ಅವನೇನು ಅನ್ಕೋತಾನೆ ಅಂದರೆ ಭೂತ ಬಂದುಬಿಡ್ತು, ಭೂತ ನನ್ನ ಸಾಯಿಸ್ಬಿಡುತ್ತೆ ಅಂತ ಅನ್ಕೊತಾನೆ. ಆ ಭೂತ ಸಾಯಿಸುತ್ತೆ ಅಂತ ಅಂದ್ಕೊಳ್ತಾನೆ, ಭೂತ ಅವನನ್ನು ಸಾಯಿಸುತ್ತೆ. ಹಾಗೆಯೇ ನಮ್ಮ ಮನಸ್ಸೇ, ನಮ್ಮ ಮನಸ್ಸಿನ ಭಾವನೆಗಳೇ ಎಲ್ಲ, ನಮ್ಮ ಯೋಚನೆಗಳೇ ನಮ್ಮ ಜೀವನದಲ್ಲಿ ಎಲ್ಲ ಪಾತ್ರವನ್ನು ನಿರ್ವಹಿಸುತ್ತೆ. ಅಂದರೆ ನಾವು ಇವಾಗ ನಮಗೆ ಆಲ್ಮೋಸ್ಟ್ 99.9% ಈ ಜನಗಳು ಏನು ಯೋಚನೆ ಮಾಡ್ತೀವಿ ನಾವು ಅಂದರೆ, ಫಸ್ಟ್ ನಾವು ಏನೇ ಯೋಚನೆ ಮಾಡಬೇಕಾದ್ರೂ ಫಸ್ಟು ಬರೋದು ನಮಗೆ ನೆಗೆಟಿವ್ ಥಾಟ್. ಏನೇ ಯೋಚನೆ ಮಾಡಿ ನೀವು ಫಸ್ಟು ನಮ್ಮ ಮನೆಯಲ್ಲಿ ಡಿಸ್ಕಸ್ ಮಾಡೋದಾಗಿರ್ಬೋದು, ಏನಾದರೂ ಒಂದು ವಿಚಾರ ತಗೊಂಡಾಗ ಎಲ್ಲರೂ ಫಸ್ಟಾಗಿ ಯೋಚನೆ ಮಾಡೋದು ಅದರದ್ದು ಬಾಧಕಗಳೇ ಹೊರತು ಸಾಧನೆಗಳನ್ನಲ್ಲ. ಅಂದರೆ ಇವಾಗ ಮೆರಿಟ್ಸ್ ಡಿಮೆರಿಟ್ಸ್ ಅಂತ ಹೇಳ್ತೀವಲ್ಲ, ಆ ಮೆರಿಟ್ಸನ್ನು ಫಸ್ಟ್ ಯೋಚನೆ ಮಾಡಲ್ಲ ತುಂಬ ಕಡಿಮೆ ಜನ. ಅಂದರೆ ಈಗ ಸಕ್ಸಸ್ಫುಲ್ ಪೀಪಲ್ ಅಂತ ಏನಿದ್ದಾರೆ ಅವರುಗಳು ಮಾತ್ರ ಪಾಸಿಟಿವ್ ಆಗಿ ಯೋಚನೆ, ಎಲ್ಲದನ್ನು ಪಾಸಿಟಿವ್ ಆಗಿ ತೊಗೊತಾರೆ. ಬಟ್ ಇವಾಗ ನಾವು ಸಾಮಾನ್ಯ ಜನರು ಏನು ಮಾಡ್ತೀವಿ, ಫಸ್ಟೇ ನಾವು ನೆಗೆಟಿವ್ ಥಾಟ್ ಹಾಕ್ಕೊಬಿಡ್ತೀವಿ. ಅಂದರೆ ಇವಾಗ ಒಂದು ದಾರಿ ಆ ಕಡೆ ನೀರಿದೆ, ಆ ಕಡೆ ದಾಟಬೇಕು ಅಂತಂದರೆ ಅದನ್ನು ದಾಟೋದಕ್ಕೆ ಪ್ರಯತ್ನ ಪಡೋದಕ್ಕಿಂತನೂ ಆ ದಾಟಿದರೆ ಬಿದ್ದೋಗ್ಬಿಡ್ತೀನೋ ನಾನು ಅನ್ನೋ ಯೋಚನೆಗಳು ಫಸ್ಟು ಬರುತ್ತೆ. ಹಾಗೆ ಪ್ರತಿಯೊಂದನ್ನು ಕೂಡ ನಮ್ಮ ಯೋಚನೆ ಏನಿದೆಯೋ ಅದೇ ರೀತಿಯಾಗಿ, ಅಂದರೆ ನಮ್ಮ ಈಗ ನಾವೇನಿದ್ದೀವೋ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದು ನಮ್ಮ ಪೂರ್ವದ ಯೋಚನೆಗಳಾಗಿರುತ್ತೆ. ನಮ್ಮ ಯೋಚನೆಗಳು ಆಗಿರುವ ಕಾರಣದಿಂದಲೇ ನಮ್ಮ ಜೀವನ ಹೀಗೆ. ಸೊ ಇವಾಗ ಹಾಗಾದರೆ ನೀವು ಇವಾಗ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಏನು ಅಂತ ತಿಳ್ಕೊಂಡ್ರಿ. ಇನ್ನೊಂದು ಸಲ ಹೇಳ್ತೀನಿ, ಸಂಕಲ್ಪದಿಂದ, ಅಂದರೆ ತುಂಬ ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದರೆ ಸಂಕಲ್ಪದಿಂದ ಸೃಷ್ಟಿಯಾಗತ್ತೆ. ಏನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಲೈಫಲ್ಲಿ ಪ್ರಕಟವಾಗುತ್ತೆ, ಅದೇ ಜೀವನ ನಮ್ಮದಾಗಿರುತ್ತೆ ಮುಂದೆ. ಓಕೆ, ಸೊ ಇವಾಗ ಲಾ ಆಫ್ ಅಟ್ರಾಕ್ಷನ್ನ ಹೇಗೆ ಪ್ರಾಕ್ಟೀಸ್, ಮೇ ಬಿ ನಾನೀಗ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನೋದನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದಾದರೆ, ಮೊದಲನೇದಾಗಿ ಬ್ಲೆಸ್ಸಿಂಗ್ಸ್ ನೀವು ಮೇ ಬಿ ಯಾವುದೇ ದೇವರಾಗಿರ್ಬೋದು ಅಥವಾ ನೀವು ಏನನ್ನು ನೀವು ತುಂಬ ಇಷ್ಟಪಡ್ತಿರೋ, ನಿಮಗೆ ಎಲ್ಲಿ ಒಂದು ದೈವಿಕ ಭಾವನೆ ಬರುತ್ತೋ ಅಂಥದ್ದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಯಾವಾಗಲೂ ಕೂಡ ಬೆಳಿಗ್ಗೆ ಇದನ್ನು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ನೀವು ಬೆಳಿಗ್ಗೆ ಮಾಡಿದ್ರೇ ತುಂಬ ಒಳ್ಳೆಯದು. ಯಾಕಂದರೆ ಬೆಳಿಗ್ಗೆ ನಾವು ಏನು ಯೋಚನೆ ಮಾಡ್ತೀವಿ, ಈಗ ಎದ್ದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಯೋಚನೆ ಬರುತ್ತೋ, ನಾವು ಏನು ಯೋಚನೆ ಮಾಡ್ತೀವೋ ಆ ಇಡೀ ದಿವಸದಲ್ಲಿ ಅದೇ ನಡೀತಾ ಇರುತ್ತೆ. ಆದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡಿ ಇವತ್ತಿಂದಾದರೂ. ಓಕೆ, ಸೊ ಬ್ಲೆಸ್ಸಿಂಗ್ಸ್ ಅನ್ನೋದು ಮೇ ಬಿ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಮಂತ್ರ ಆಗಿರ್ಬೋದು, ಅಥವಾ ನಿಮಗೇನೇ ಬರೀಬೇಕು ಅಂತ ಅನಿಸಿದ್ರು ಕೂಡ ಅದನ್ನು ಒಂದು 3 times or 6 times or 9 times ಆ ಬ್ಲೆಸ್ಸಿಂಗ್ಸ್ ಬರೀರಿ. ಮೇ ಬಿ ಈಗ ಹರೇ ರಾಮ ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಮಂತ್ರ, ತುಂಬ ಇಷ್ಟವಾದಂಥ ಮಂತ್ರ, ಅದನ್ನು ಒಂದು ಬ್ಲೆಸ್ಸಿಂಗ್ಸ್ ಬರೀರಿ. ಆ ಬ್ಲೆಸ್ಸಿಂಗ್ಸ್ ಆದಮೇಲೆ ಅಫರ್ಮೇಷನ್ಸ್ ಬರಿತೀವಿ ನಾವು. ಅಫರ್ಮೇಷನ್ಸ್ ಅಂತಂದರೆ ದೃಢೀಕರಣ, ಅಂದರೆ ನಮಗೇನು ಬೇಕು, ನಮ್ಮ ಗುರಿಗಳೇನು, ಆ ದಿನದ ಗುರಿಗಳೇನು, ಅಥವಾ ನಮ್ಮ ಮುಂದಿನ ಗುರಿಗಳೇನು ಅನ್ನೋದನ್ನು ನಾವು ಒಂದು ಡೈರಿ ಥರ ಮೇಂಟೈನ್ ಮಾಡಿ ಇದಕ್ಕೆ ಪ್ರತಿದಿನ ಬರಿತಾ ಹೋಗಿ. ಸೊ ಆ ಗುರಿಗಳನ್ನ ಬರಿತಾ ಹೋಗಿ, ಅಂದರೆ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊತಾ ಇರ್ತೀರ, ಏನು ಬೇಕು ಅನ್ನೋದನ್ನು ನೀವು ಬರಿತಾ ಇರ್ತೀರ. ಓಕೆ, ಆ ಅಫರ್ಮೇಷನ್ ಏನು ಗುರಿ ಇದೆ ಅದನ್ನೆಲ್ಲ ಬರ್ಕೊಳ್ಳಿ, ನೀವು ಏನು ಮಾಡಬೇಕು ಅನ್ನೋದನ್ನು ಬರ್ಕೊಳ್ಳಿ. ಬರೆದಾದ್ಮೇಲೆ ನೆಕ್ಸ್ಟು ಗ್ರ್ಯಾಟಿಟ್ಯೂಡ್. ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ಧನ್ಯತಾ ಭಾವ ಅಂತ ನಾವು ಹೇಳ್ತೀವಿ. ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ವಸ್ತುವಿಗಾಗಿರ್ಬೋದು, ವ್ಯಕ್ತಿಗಾಗಿರ್ಬೋದು, ಅಥವಾ ಬ್ರಹ್ಮಾಂಡಕ್ಕಾಗಿರ್ಬೋದು. ಯಾಕಂದರೆ ನಾವು ಬೆಳಿಗ್ಗೆಯಿಂದ ಅಥವಾ ನೀವು ಹಣಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಏನು ನಿಮಗೆ ಇಷ್ಟ ಆಗುತ್ತೆ, ವ್ಯಕ್ತಿಗೆ ನೀವು ಗ್ರ್ಯಾಟಿಟ್ಯೂಡ್ ಬರಿಬೇಕು ಅಂತಿರ್ತೀರೋ, ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತಿರ್ತೀರೋ, ಅದನ್ನು ಕೂಡ ನೀವು ಬರಿಬೋದು. ಸೊ ಈ ಗ್ರ್ಯಾಟಿಟ್ಯೂಡ್ ಅಟ್ಲೀಸ್ಟ್ ಬೆಳಗ್ಗೆ ಎದ್ದಾಗಿನಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ತುಂಬ ಇಷ್ಟವಾದಂಥ ಯಾವುದೇ ಘಟನೆಗಳಾಗಿರ್ಬೋದು ಅಥವಾ ಯಾವುದೇ ವಸ್ತುಗಳಾಗಿರ್ಬೋದು, ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗಿರುತ್ತೆ. ಅಂಥದ್ದನ್ನು ನೀವು ಬರಿತಾ ಹೋಗಿ. ಅಟ್ಲೀಸ್ಟ್ ಒಂದು ಮಿನಿಮಮ್ ನೀವು ಸ್ಟಾರ್ಟ್ ಮಾಡಿದಾಗ ಒಂದು ದಿವಸಕ್ಕೆ ಒಂದು 10 ಗ್ರ್ಯಾಟಿಟ್ಯೂಡ್ ಆದರೂ ಬರೀರಿ. ಅಂದರೆ ಈ ಗ್ರ್ಯಾಟಿಟ್ಯೂಡ್ ಹೇಗಿರುತ್ತೆ ಅಂತಂದರೆ, ಐ ಫೀಲ್ ಥ್ಯಾಂಕ್ಸ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದ ಬ್ಲಿಸ್ಫುಲ್ ಆ್ಯಂಡ್ ಜಾಯ್ಫುಲ್ ಡೇ. ಮೇ ಬಿ ಆ ಥಾಟನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಕ್ಕೊಳ್ಳಿ. ನಾನು ಈ ದಿನ ತುಂಬ ಆನಂದಮಯವಾಗಿದೆ, ತೃಪ್ತಿಕರವಾಗಿದೆ ಅನ್ನೋದನ್ನು ನೀವು ಅದನ್ನು ನಿಮ್ಮ ತಲೆಗೆ ಯಾವತ್ತು ಹಾಕ್ಕೊಳ್ತೀರಾ, ನಿಮ್ಮ ಮೈಂಡು ಕೂಡ, ನಿಮ್ಮ ಮೈಂಡ್ ಏನಾಗಿರುತ್ತೆ ಅಂದರೆ ನಿಮ್ಮ ಬ್ರೈನ್ ಏನಾಗಿರುತ್ತೆ, ನೀವಿಷ್ಟು ದಿವಸ ನೆಗೆಟಿವ್ ಥಾಟಿಗೆ ಪ್ರೋಗ್ರಾಮ್ ಮಾಡಿ ಇಟ್ಟಿರ್ತೀರ. ಏನೇ ಯೋಚನೆ ಮಾಡಿದರೂ ಫಸ್ಟ್ ಬರೋದು ನೆಗೆಟಿವ್ ಥಾಟ್. ಓಕೆ, ಸೊ ಅದನ್ನು ಪಾಸಿಟಿವ್ ಥಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು, ಅದನ್ನು
ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೇಳಿದ್ನಲ್ಲ, ಈ ದಿನ ನನಗೆ ತೃಪ್ತಿಕರವಾಗಿದೆ, ಈ ದಿನ ನನಗೆ ಆನಂದಮಯವಾಗಿದೆ ಅಂತ, ಅಥವಾ ಜಾಯ್ಫುಲ್ ಆಗಿದೆ, ಬ್ಲಿಸ್ಫುಲ್ ಆಗಿದೆ ನನಗೆ ಅಂತ ನೀವು ಬರೀರಿ ನಿಮ್ಮ ಡೈರಿನಲ್ಲಿ. ಬರೆದಾದ್ಮೇಲೆ ನೆಕ್ಸ್ಟ್ ಎಲ್ಲದಕ್ಕೂ ಐಮ್ ಥ್ಯಾಂಕ್ಫುಲ್, ಮೇ ಬಿ ಆ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಏನಕ್ಕೆ ಥ್ಯಾಂಕ್ಫುಲ್ ಹೇಳೋಕ್ಕೆ ಇಷ್ಟಪಡ್ತೀರಾ ಅದನ್ನೆಲ್ಲ ಬರಿತಾ ಹೋಗಿ. ನೀವು ನಿಮ್ಮ ಮೈಂಡನ್ನು ರೀಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಮೈಂಡನ್ನು ನೆಗೆಟಿವ್ ಥಾಟೇ ಫಸ್ಟ್ ಬರೋ ಥರ ಪ್ರೋಗ್ರಾಮ್ ಮಾಡಿರ್ತೀರ, ಅದನ್ನು ನಾವು ರೀಪ್ರೋಗ್ರಾಮ್ ಮಾಡೋಣ. ರೀಪ್ರೋಗ್ರಾಮಿಂಗ್ ಅಂದರೆ ಏನು ಅಂತಂದರೆ, ಫಸ್ಟಾಗಿ ಪಾಸಿಟಿವ್ ಥಿಂಕಿಂಗ್. ಏನೇ ವಿಚಾರ ತಗೊಂಡು ನಮ್ಮ ಜೀವನದಲ್ಲಿ ಏನೇ ವಿಚಾರಗಳು ಬಂದರೂ ಕೂಡ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಥಾಟ್ ಹಾಕ್ಕೊಳ್ಳಿ. ನೀವು ಸ್ಟಾರ್ಟ್ ಮಾಡ್ತಾ 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 ನಿಮ್ಗೇನಾಗುತ್ತೆ, ನಿಮ್ಮ ಮೈಂಡ್, ನಿಮ್ಮ ಬ್ರೈನ್ ಬಂದು ಪಾಸಿಟಿವ್ ಥಿಂಕಿಂಗನ್ನೇ ಅದನ್ನು ಪ್ರೋಗ್ರಾಮ್ ಮಾಡಿ ಇರುತ್ತೆ. ಅಂದರೆ ಯಾವುದನ್ನು ಅಸಾಧ್ಯ ಅನ್ನೋದನ್ನು ನಿಮ್ಮ ಮೈಂಡಿಂದ, ಅದು ಸಾಧ್ಯ ಇಲ್ಲ ಅನ್ನೋದನ್ನು ನಿಮ್ಮ ಮೈಂಡಿಂದ ತೆಗೆದು ಹಾಕುತ್ತೆ. ಹಾಗೆ ಎಲ್ಲವೂ ಸಾಧ್ಯ ಅನ್ನೋದನ್ನು ಪ್ರೋಗ್ರಾಮ್ ಮಾಡ್ತಾ ಬರುತ್ತೆ. ಅಂದರೆ ನಿಮ್ಮ ಬ್ರೈನು ಎಲ್ಲವೂ ಸಾಧ್ಯ ಅನ್ನೋದನ್ನು ಅನ್ನಿಸ್ತಾ ಬರುತ್ತೆ ನಿಮಗೆ. ಸೊ ನಿಮ್ಮ ಮೇಯ್ನ್ ಫಸ್ಟ್ ನೀವು ರಿಪೇರ್ ಮಾಡಬೇಕಾಗಿದ್ದು ನಿಮ್ಮ ಬ್ರೈನ್ನ, ಅಂದರೆ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ಆಯಿತು, ನಿಮಗೆ ಗ್ರ್ಯಾಟಿಟ್ಯೂಡ್ ಹೇಳಿದೆ. ಆಮೇಲೆ ಆ ಗ್ರ್ಯಾಟಿಟ್ಯೂಡ್ ಬರೆದಾದಮೇಲೆ ನೆಕ್ಸ್ಟು ಇದನ್ನು ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಈ ಬ್ಲೆಸ್ಸಿಂಗ್ಸ್ ಅನ್ನೋದು ನಿಮ್ಮ ಜೀವನದುದ್ದಕ್ಕೂ ಬರಿತಾನೆ ಇರಿ. ಗ್ರ್ಯಾಟಿಟ್ಯೂಡನ್ನು ಪ್ರತಿ ದಿವಸ ಬರಿತಾ ಇರಿ. ಪ್ರತಿ ದಿವಸ ಹೆಚ್ಚು ಬರೆದಷ್ಟು ನಿಮ್ಮ ಮೈಂಡಿಗೆ ತುಂಬ ಖುಷಿಯಾಗುತ್ತೆ, ನಿಮ್ಮ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ನಿಮ್ಮ ಮನಸ್ಸು ಏನಾಗುತ್ತೆ, ಆ ವೈಬ್ರೇಷನ್, ಆ ಫ್ರೀಕ್ವೆನ್ಸಿನ, ನೀವು ಆ ಖುಷಿ ಫ್ರೀಕ್ವೆನ್ಸಿನ ಎಷ್ಟು ನೀವು ಜಾಸ್ತಿ ಮಾಡ್ಕೊಳ್ತೀರೋ ಆದಷ್ಟು ನಿಮಗೆ ಒಳ್ಳೆ ವಿಚಾರಗಳಾಗಿರ್ಬೋದು, ಒಳ್ಳೆ ವಿಚಾರಗಳೇ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇವಾಗ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಆಯಿತು. ಆ ಗ್ರ್ಯಾಟಿಟ್ಯೂಡ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಯಾವ ಥರ ಏನೇನು ಬರೀಬೇಕು ಅಂತ. ಮುಂದೆ ಈ ಗ್ರ್ಯಾಟಿಟ್ಯೂಡ್ ಆದಮೇಲೆ ನೆಕ್ಸ್ಟ್ ಬರೋದು ವಿಜುವಲೈಸೇಷನ್, ಅಂದರೆ ದೃಶ್ಯೀಕರಣ ಅಂತ ಹೇಳ್ತೀವಿ ನಾವು. ಈಗ ನಾವು ಏನನ್ನ ಯೋಚನೆ ಮಾಡ್ತೀವಿ, ನಮ್ಗೆ ಕೆಲವೊಂದು ಸಲ ನಾವೇನು ಯಾವುದೋ ಒಂದು ವಿಚಾರಗಳನ್ನ ತಗೊಂಡಾಗ ಏನಾಗುತ್ತೆ, ನಾವು ಅದನ್ನು ನಮ್ಮ ಮೈಂಡಲ್ಲೇ ಆ ಪಿಕ್ಚರ್ ಬಂದುಬಿಡುತ್ತೆ ನಮಗೆ. ಇದು ಹೀಗೆ ಆಗುತ್ತೆ, ಇದು ಆ ಥರನೇ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಕೆಲವೊಂದು ವಿಚಾರಗಳು ನಾವು ಆ ಮೈಂಡಲ್ಲಿ ಆ ಪಿಕ್ಚರ್ ನಮಗೆ ಬರುತ್ತೋ ಅಷ್ಟು ಬೇಗ ಅದೇ ನಮ್ಮ ಜೀವನದಲ್ಲಿ ನಡೆದೋಗುತ್ತೆ. ನೀವು ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲೂ ಆ ಥರದ್ದು ತುಂಬ ವಿಚಾರಗಳು ನಡೆದಿರುತ್ತೆ. ಸೊ ವಿಜುವಲೈಸೇಷನ್ ಅನ್ನೋದು ಈ ಲಾ ಆಫ್ ಅಟ್ರಾಕ್ಷನ್ನ ಅತಿ ಮುಖ್ಯವಾದ ಒಂದು ಭಾಗ. ಓಕೆ, ಇವಾಗ ನಿಮ್ಮ ಏನೇ ವಿಚಾರಕ್ಕಾಗಿರ್ಬೋದು, ನೀವೊಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಏನೇ ಆಗಿದ್ರೂ ಈ ವಿಜುವಲೈಸ್ ಮಾಡಿದರೆ ನೀವು, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ವಸ್ತು ಬೇಕು, ಮೊಬೈಲ್ ಬೇಕು. ಓಕೆ, ಸೊ ಮೊಬೈಲ್ ತೊಗೊಳ್ಬೇಕು, ನಿಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ, ಅದು ಮೇ ಬಿ ಇರಲೂಬಹುದು, ನಿಮ್ಮ ಹತ್ರ ಇಲ್ಲದೇನೂ ಇರ್ಬೋದು. ಆದರೆ ನಿಮ್ಮ ಆಸೆಗಳಂತೂ ಖಂಡಿತ ಇದೆ. ನಿಮ್ಮ ಹತ್ರ 1000 ರೂಪಾಯಿನೇ ಇರ್ಬೋದು, ಬಟ್ ನೀವು ಒಂದು 10,000ದ ಮೊಬೈಲ್ ತಗೊಳ್ಳೋದಕ್ಕೆ ಇಷ್ಟಪಡ್ಬೋದು. ಖಂಡಿತವಾಗ್ಲೂ ನಾನು ಅದನ್ನು ತಪ್ಪು ಅಂತ ಹೇಳಲ್ಲ, ಯಾಕಂದರೆ ಲಾ ಆಫ್ ಅಟ್ರಾಕ್ಷನ್ನೇ ಹಾಗೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿದರೆ. ಸೊ ನೀವು ಇವಾಗ ಮೊಬೈಲ್ ತೊಗೋಬೇಕು ಅಂತ ಯೋಚನೆ ಮಾಡಿದಾಗ ಏನು ಮಾಡ್ತೀರಾ, ಆ ಮೊಬೈಲ್ ಖಂಡಿತವಾಗ್ಲೂ ನೀವು ಅದನ್ನು ವಿಜುವಲೈಸ್ ಮಾಡ್ತೀರಾ. ಆ ಮೊಬೈಲ್ ತೊಗೊಂಡಾಗ ಹೇಗಿರುತ್ತೆ, ಅದನ್ನ ತೊಗೊಂಡು ಹಾಗೆ, ಅದನ್ನು ನೀವು ಯೂಸ್ ಮಾಡಿದ ಹಾಗೆ, ಅದನ್ನು ನಿಮ್ಮ ಫ್ರೆಂಡ್ಸು ಮೇ ಬಿ ನಿಮಗೆ ಚೆನ್ನಾಗಿದೆ ಅಂತ ಹೇಳಿದಾಗೇನೋ ನಿಮಗೆ ಆ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಬರುತ್ತೆ. ಅದು ಎಷ್ಟು ತೀವ್ರವಾಗಿರುತ್ತೋ, ಆ ಫ್ರೀಕ್ವೆನ್ಸಿ ಎಷ್ಟಿರುತ್ತೋ, ಆ ವೈಬ್ರೇಷನ್ ಎಷ್ಟು ಕ್ರಿಯೇಟ್ ಆಗಿರುತ್ತೋ, ಆ ವೈಬ್ರೇಷನ್ ಮೇಲೆ ನಿಮಗೆ ಖಂಡಿತವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಅದು ನಡೆಯುತ್ತೆ. ಅಂದರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಓಕೆ, ನೀವು ಏನನ್ನು ಇಷ್ಟಪಡ್ತೀರೋ ಅದು ಈ ವಿಜುವಲೈಸೇಷನ್ ಮೂಲಕ ಖಂಡಿತವಾಗ್ಲೂ ನಿಮಗೆ ದೊರಕುತ್ತೆ. ನಾನು ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ನಾನು ಆವಾಗಲೇ ಹೇಳಿದಾಗೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಹಾಕೊಳ್ಳೋಂಥ ಥಾಟ್ ಆಗಿರ್ಬೋದು, ಮತ್ತು ರಾತ್ರಿ ಮಲಗುವಾಗ ಹಾಕೊಳ್ಳೋ ಥಾಟ್ ಆಗಿರ್ಬೋದು, ಕಡೆಯ ಥಾಟ್ ಆಗಿರ್ಬೋದು, ಎರಡೂ ಆದಷ್ಟು ಒಳ್ಳೆ ಥಾಟ್ಗಳನ್ನೇ ಹಾಕ್ಕೊಳ್ಳಿ, ಪಾಸಿಟಿವ್ ಥಾಟ್ಸೇ ಹಾಕ್ಕೊಳ್ಳಿ. ತುಂಬ ಇಷ್ಟವಾದಂಥ ಥಾಟ್ಸೇ ನೀವು ಹಾಕ್ಕೊಳ್ಳಿ. ಅದು ನಮ್ಮ ಜೀವನದಲ್ಲಿ ಮೇ ಬಿ ಆ ದಿವಸ ಬೆಳಿಗ್ಗೆ ಹಾಕ್ಕೊಂಡಂಥ ಥಾಟ್ ನಿಮ್ಗೆ ರಾತ್ರಿವರೆಗೂ ನಡೀತಾನೇ ಇರುತ್ತೆ. ಅದೇ ಥರ ಈ ರಾತ್ರಿ ನಾವು ಮಲಗ್ಬೋದು, ಆದರೆ ಯೂನಿವರ್ಸ್, ಬ್ರಹ್ಮಾಂಡ ಅನ್ನೋದು ಮಲಗೋದಿಲ್ಲ. ಓಕೆ, ಸೊ ನಾವೇನು ಆ ಲಾಸ್ಟ್ ಥಾಟ್ ಏನಿರುತ್ತೋ ಆ ಲಾಸ್ಟ್ ಥಾಟನ್ನು ಯೂನಿವರ್ಸ್ ನಿಮಗೆ ಒದಗಿಸೋದಕ್ಕೋಸ್ಕರ ವರ್ಕ್ ಮಾಡ್ತಾನೇ ಇರುತ್ತೆ. ಸೊ ಹಾಗಾಗಿ ಯಾವತ್ತೂ ಕೆಟ್ಟದನ್ನು ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮುಂದೆ ನಾನು ನಿಮಗೆ ಬೇರೆ ಬೇರೆ ಇನ್ನೂ ಚೆನ್ನಾಗಿರುವಂಥ ಮೇ ಬಿ ಲಾ ಆಫ್ ಅಟ್ರಾಕ್ಷನ್ ಟು ಮನಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ರಿಲೇಷನ್ಶಿಪ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ಸ್ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ, ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ, ಅಥವಾ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.